ನಾವು ಪದೇ ಪದೇ ಪೊಲೀಸರನ್ನ ಈ ವಿಚಾರದಲ್ಲಿ ಹರಿಹಾಯ್ತಾ ಇದ್ವಿ. ಬಟ್ ಪೊಲೀಸರ ಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 3ನೇ ತಾರೀಕಿಗೆ ಪಂದ್ಯ ಇತ್ತು. ಪಾಪ ಸಂಜೆ 6 ಗಂಟೆ 7 ಗಂಟೆಯಿಂದಲೂ ಕೂಡ ಅವ್ರು ಎಲ್ಲ ಕಡೆ ಇರಬೇಕಾಗಿತ್ತು. ಜನ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮಾಡ್ತಾ ಇದ್ರು ಗೊತ್ತಿಲ್ಲ. ಪಂದ್ಯ ಶುರುವಾದಾಗಿಂದ ಪೂರ್ತಿ ಡ್ಯೂಟಿ ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೂ ಮಾಡಿದ್ದಾರೆ. ಮಾರನೇ ದಿನ ಈ ರೀತಿಯಾಗಿ ಆಯೋಜನೆ ಮಾಡ್ಕೊಳ್ತಾರೆ. ಎಲ್ಲಿ ನೋಡಬೇಕು ಅವರು? HAL ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದ ತಕ್ಷಣ ಅವ್ರು ಕರ್ಕೊಂಡು ಬರಕ್ಕೆ ಅಲ್ಲೊಂದಿಷ್ಟು ರಾಜಕಾರಣಿಗಳ ಗುಂಪೆಲ್ಲ ಕರ್ಕೊಂಡು ಹೋಗಿದ್ರು. ಯಾರನ್ನು ನಿಭಾಯಿಸಬೇಕು ಅದಾಯ್ತು. ಬಸ್ಗಳ ಮೂಲಕವಾಗಿ ಮಾರ್ಗ ಮಧ್ಯದಲ್ಲಿ ಬರ್ತಾರೆ, ಹೋಟೆಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಜನ ನಿಂತಿರ್ತಾರೆ, ಅಲ್ಲಿ ನೋಡ್ಕೊಳ್ಬೇಕು ಪೊಲೀಸರು. ಅಲ್ಲಿಂದ ಮತ್ತೆ ವಿಧಾನಸೌಧಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕು, ಅಲ್ಲಿಗೆ ಪೊಲೀಸರು ಇರಬೇಕು. ಅದಾದ ನಂತರ ವಿಧಾನಸೌಧದಲ್ಲಿ ಇವ್ರು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ಅಲ್ಲಿರ್ಬೇಕು ಪೊಲೀಸರು. ಅಲ್ಲಿಂದ ಸೀದಾ ಸ್ಟೇಡಿಯಂವರೆಗೂ ಇವ್ರು ಹೋಗ್ತಾರೆ, ಅಲ್ಲೆಲ್ಲ ಪೊಲೀಸರು ಇರಬೇಕು. ಅದಾದ ನಂತರ ಸ್ಟೇಡಿಯಂ ಹತ್ರ ಜನ ತುಂಬಿಕೊಳ್ತಾರೆ, ಅಲ್ಲಿ ಪೊಲೀಸರು. ಎಲ್ಲಿದ್ದಾರೆ ಪೊಲೀಸರು? ಅಷ್ಟು ಎಲ್ಲಿಂದ ಕರ್ಕೊಂಡು ಬರೋಕ್ಕಾಗತ್ತೆ ಪೊಲೀಸರು ಅಷ್ಟನ್ನ? ನಿಮ್ಮ ಪಾಡಿಗೆ ನೀವು ಅನೌನ್ಸ್ಮೆಂಟ್ ಮಾಡಿಬಿಟ್ಟು RCB ಅವರು, ನಿಮ್ಮ ಪಾಡಿಗೆ ನೀವು ಅನೌನ್ಸ್ಮೆಂಟ್ ಮಾಡ್ಕೊಂಡ್ಬಿಟ್ಟು KSE ಅವರು, DNA ಅವರು, ಸರ್ಕಾರದವ್ರನ್ನ ಸನ್ಮಾನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಿಮ್ಮ ಕುಟುಂಬದವ್ರು, ನಿಮ್ಮ ಸಂಬಂಧಿಕರನ್ನ, ಮಕ್ಕಳು ಮೊಮ್ಮಕ್ಕಳನ್ನ, ಗಂಡ ಹೆಂಡತಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಆ ಕಾರ್ಯಕ್ರಮ ನೆಟ್ಟಗೆ ಮಾಡಲಾರ್ದೇನೆ ಅಟ್ಲೀಸ್ಟ್ ವಿಧಾನಸೌಧದಲ್ಲಿ ಆ ಕಾರ್ಯಕ್ರಮ ಇಲ್ಲದೆ ಇದ್ದಿದ್ರೆ, ಬರೀ ಸ್ಟೇಡಿಯಂನಲ್ಲಿ ಇದ್ದಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ವೇನೋ? ಪೊಲೀಸರು ಅದನ್ನು ಸಭೆಯಾಗಿ ನಿಭಾಯಿಸಿದ್ದಿರೇನೋ? ಆಮೇಲೆ ಇವರು ಫ್ರೀ ಪಾಸ್ ಬೇರೆ ತಂಪಾಡಿಗೆ ತಾವು ಅನೌನ್ಸ್ ಮಾಡಿಬಿಟ್ಟು ಫ್ರೀ ಪಾಸು, ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಇರುವಂಥವ್ರು, ಮರ್ಯಾದೆ ಇಲ್ಲದೆ ಇರುವಂಥವ್ರು. ಇನ್ಮೇಲೆ ಬ್ಯಾನ್ ಮಾಡಬೇಕು ಇವುಗಳನ್ನೆಲ್ಲ. ಈ KSE ಅವ್ರನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಸ್ವಲ್ಪ ದಿನಗಳವರೆಗೂ ಕೂಡ. ಯಾವ ಆಟನೂ ಆಡ್ಕೊಡಕ್ಕೆ ಹೋಗ್ಬೇಡಿ, ನೀವೇನು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ. 11 ಜನ ಸಾವಾಗಿದೆ ಅಲ್ರಿ, ಮರ್ಯಾದೆ ಇಲ್ಲ ನಿಮಗೇನು ಅನ್ಸಲ್ವಾ? 11 ಜನ ಸಾವಾದರೂ ಕೂಡ ಇವತ್ತಾದರೂ ಒಬ್ಬರಾದರೂ ಮಾತಾಡಿದಿರ ಈ ವಿಚಾರದಲ್ಲಿ? ಎಲ್ಲಿದ್ದೀರಾ ಅವರು? RCB ಅವರು ಅದನ್ನು ಹಾಕ್ಬಿಡೋದು ಪೋಸ್ಟು, ನಮಗೆ ನೋವಾಗ್ಬಿಟ್ಟಿದೆ ಅಂತ ಹೇಳಿ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿಬಿಡಿ. ಏನಾಗೋದಿದೆ 10 ಲಕ್ಷ ರೂಪಾಯಿ? ಅವ್ರು ಇದ್ದಿದ್ರೆ ಹುಡುಗರು ತಮ್ಮ ಜೀವನ ಪರ್ಯಂತ ಅಲ್ರಿ 1 ವರ್ಷದಲ್ಲಿ ದುಡ್ಡು ತಂದಿರೋರು. ನಿಮ್ಮ ಯೋಗ್ಯತೆಗೆ ಅಷ್ಟೊಂದು ಕೊಟ್ಟು ಕೂತ್ರಲ್ಲ, ಯಾರು ಜವಾಬ್ದಾರಿ ಹೊತ್ಕೊಂಡಿದ್ದೀರಾ? ಯಾವಾಗ ಮಸ್ಟ್ ಅಂಡ್ ಟೇಕ್ ಇದರಲ್ಲಿ ಜವಾಬ್ದಾರಿಯನ್ನು ಸರ್ಕಾರವು ತಗೊಳ್ಬೇಕು. ಈ FIR ಅಲ್ಲಿ 3 ಆರೋಪಿಗಳನ್ನೇನು ಹಾಕಿದ್ದೀರಾ, RCB ಫ್ರಾಂಚೈಸೀಸು ಜೊತೆಗೆ DNA ಎಂಟರ್ಟೈನ್ಮೆಂಟು ಜೊತೆಗೆ KSE ಅಡ್ಮಿನಿಸ್ಟ್ರೇಟಿವ್ ಅಂತ ಹಾಕಿದ್ದೀರಾ, 4ನೇ ಆರೋಪಿಯಾಗಿ ಸರ್ಕಾರವನ್ನು ಮಾಡಬೇಕಿದ್ರಲ್ಲಿ. ಯಾಕೆ ಅಂತಂದ್ರೆ FIR ಅಲ್ಲಿ ಹೇಳ್ತೀರಾ ನೀವು ನೋಡಿ, ಈ ಕಾರ್ಯಕ್ರಮದ ನಡುವೆ ಅಂದ್ರೆ KSE RCB ಅವರು ಅನೌನ್ಸ್ ಮಾಡ್ಬಿಟ್ರಲ್ಲ, ಅದರ ನಡುವೆ ಸರ್ಕಾರದ ವತಿಯಿಂದ RCB ತಂಡದ ಆಟಗಾರರಿಗೆ ವಿಧಾನಸೌಧದಲ್ಲಿ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದು, ಇದಕ್ಕೂ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಯಿತು. ಏನ್ರಿ ಮಾಡಬೇಕು ಪೊಲೀಸರು? ಏನು ಲಕ್ಷಗಟ್ಟಲೆ ಪೊಲೀಸರನ್ನ ಇಟ್ಟಿದ್ದೀರಾ ಬೆಂಗಳೂರಲ್ಲಿ? ಇಟ್ಟಿದ್ದೀರಾ ಅವರನ್ನ? ಎಲ್ಲಿ ಸಾಯ್ಬೇಕು ಅವರು? ರಾತ್ರಿ ಇಡೀ ಡ್ಯೂಟಿ ಮಾಡಿಕೊಂಡು, ಬೆಳಗ್ಗೆಯಿಂದ ಡ್ಯೂಟಿ ಮಾಡಿಕೊಂಡು ಎಷ್ಟಂತ ನೋಡ್ಕೊಳ್ಳೋಕ್ಕಾಗತ್ತೀರಿ ಅವರು? ಎಷ್ಟಂತ ಬಂದೋಬಸ್ತ್ ಮಾಡೋಕ್ಕಾಗತ್ತೆ? 1-2 ದಿನ ಪುರ್ಸೊತ್ತಿರ್ಲಿಲ್ವಾ ನಿಮಗೆ? ಏನು ಅಷ್ಟೊಂದು ಅರ್ಜೆಂಟ್ ಇತ್ತು? ಇವತ್ತು ಈ 11 ಜನರ ಸಾವಿಗೆ ಈ RCB, ಈ DNA, ಈ KSE ಏನು ಜವಾಬ್ದಾರಿ ಇದೆಯೋ ಸರ್ಕಾರನೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಅವರೇನೋ ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ರು, ಅದ್ರ ಮಧ್ಯದಲ್ಲಿ ನಾವು ಇರಬೇಕು ಅಂತ ಪೋಸ್ ಕೊಟ್ಕೊಂಡು ಓಡಾಡಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಮೊದಲನೇದಾಗಿ ಎಲ್ಲ ಬಿಟ್ಟು ನಿಂತಂಗೆ ಕಾಣಿಸ್ತಾ ಇದ್ದೀರಾ, ಏನೋ ದೊಡ್ಡದಾಗಿ ಮಾಡಿಬಿಡ್ತೀವಿ ಅಂತ ಹೇಳಿ. ಇದೇನಾ ಮಾಡಿದ್ದು? ಪಾಪ ಪೊಲೀಸರನ್ನ ಬಲಿಪಶು ಮಾಡಿಬಿಟ್ರಲ್ರಿ, ಜನ ಚೀತು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ರಲ್ಲ. ಪಾಪ ಅಲ್ಲಿ ಹೋದವರೆಲ್ಲ ಬೈತಾ ಇದ್ದಿದ್ದು, ಅಲ್ಲಿ ಇರಲೇ ಇಲ್ಲ ರೀ ಪೊಲೀಸರು, ಅಲ್ಲಿ ಇರಲೇ ಇಲ್ಲ ಪೊಲೀಸರು. ಎಲ್ರಿ ಇರ್ತಾರೆ ಅವರು? ಸಾಯೋ ರೀತಿಯಲ್ಲಿ ಹಾಕಿಟ್ಟಿದ್ದೀರಲ್ಲ ಅವ್ರನ್ನ ಕಾರ್ಯಕ್ರಮವನ್ನ. ಅಲ್ಲೆಲ್ಲೋ ಹಾಕಿರ್ಲಿಲ್ಲ ಅಂದ್ರೆ ಅಲ್ಲಿ ಬೈಸ್ಕೋಬೇಕು, ಇಲ್ಲೆಲ್ಲೋ ಹಾಕಿರ್ಲಿಲ್ಲ ಅಂದ್ರೆ ಅಲ್ಲಿ ಬೈಸ್ಕೋಬೇಕು. ಒಟ್ನಲ್ಲಿ ಬೈಸ್ಕೋಬೇಕು ಪೊಲೀಸರು ನೀವು ಮಾಡುವಂಥ ಹಲ್ಕ ಕೆಲಸಗಳಿಂದಾಗಿ. ಬಳಸಬಾರದು ನಾನು ಶಬ್ದ. ಆದರೆ ಯಾವ ರೀತಿಯಾಗಿ ರಕ್ತ ಕುದಿತಾ ಇದೆ ಅಂತಂದ್ರೆ, ಆ ಪಾಪ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಆ ಮಕ್ಕಳ ಬಗ್ಗೆ ಏನೇನೋ ಕನಸು ಕಾಣ್ಕೊಳ್ತಾ ಇದ್ದಾರೆ. ಆ ಯುವಕರು ಈಗಷ್ಟೇ ಜೀವನವನ್ನು ನೋಡಕ್ಕೆ ನಿಂತ್ಕೊಂಡಿದ್ರು, ಕೆಲಸಕ್ಕೆ ಹೋಗಬೇಕು ಅಂತ ಇದ್ರು, ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಿದ್ರು, ಅವ್ನು ಮದುವೆ ಆಗಬೇಕು ಅಂತೇಳಿ ಹುಡುಗಿನ ನೋಡ್ಕೊಂಡು ಬಂದಿದ್ದ. ಆ ಪಾಪ 9ನೇ ಕ್ಲಾಸಿನ ಮಗು ರೀ, ಇನ್ನೂ ಜೀವನನೇ ನೋಡಿಲ್ಲ. ಅದು ನಮಗೆ ತಡ್ಕೊಳಕ್ಕಾಗಲ್ಲ ರೀ, ಸಂಕಟ ಆಗ್ತಾ ಇದೆ. ಅದು ಹೆಂಗ್ರಿ ತಡ್ಕೊಂಡಿದ್ದೀರಾ ನೀವೆಲ್ಲ ಸರ್ಕಾರದವರು? ಯಾವನೊಬ್ಬನು ಮಿನಿಸ್ಟರ್ ಮಾತಾಡ್ತಾ ಇಲ್ಲಲ್ಲ ಬಾಯಿಗೆ ಬಂದಂಗೆ, ಉಳಿದಿದ್ದಕ್ಕೆಲ್ಲ ದೊಡ್ಡ ದೊಡ್ಡ ಮಾತಾಡ್ತೀರಾ? ಮನುಷ್ಯತ್ವ ಇಲ್ವಾ ನಿಮಗೆ? ರಕ್ತ ಕುದಿತಾ ಇಲ್ವಾ ನಿಮ್ಮ ಸರ್ಕಾರದಲ್ಲಿರುವಂಥ ಮಂತ್ರಿಗಳಿಗೆ? ಕುದಿತಾ ಇಲ್ವಾ? KSE ಅದವ್ರು ಎಲ್ಲಿದ್ದೀರಿ? ಫಸ್ಟ್ ಈ ಸರ್ಕಾರ ಮಸ್ಟ್ ಬ್ಯಾನ್ ಅಂತ ಅನಿಸ್ತಾ ಇದೆ ನನಗೆ KSE ವಿಚಾರದಲ್ಲಿ. ಬರೀ ಕಾಸು ಮಾಡ್ಕೊಳ್ಳೋಕೆ ಮಾತ್ರ ಬೇಕಾ ನೀವು? ಪಂದ್ಯಗಳನ್ನು ನಡೆಸಬೇಕಾದ್ರೆ ಏನು ದೊಡ್ಡ ದೊಡ್ಡದಾಗಿ ಅಬ್ಬರಿಸ್ತಾ ಇರ್ತೀರಾ? ಈಗ ಯಾವನ ಇದ್ದೀರಾ ಇಲ್ಲಿ? ಬದುಕಿದಿರೋ ಸತ್ತಿದಿರೋ? ಕಾಣಿಸ್ತಿಲ್ಲ ಯಾವನು ಒಬ್ಬನು ಇದರಲ್ಲಿ.
ಅದೊಂದು ಸಿಕ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗೀಚೋದು, ಹಾಕ್ಬಿಡೋದು. ನಮಗೆ ದುಃಖವಾಗಿದೆ, ನಾವು ಪರಿಹಾರ ಘೋಷಣೆ ಮಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ನಾವಿದ್ದೀವಿ. ಎಲ್ರು ಇದ್ದೀರಾ? ಮಣ್ಣು. ಇವ್ರನ್ನೆಲ್ಲ ಫಸ್ಟ್ ಬ್ಯಾನ್ ಮಾಡಬೇಕ್ರಿ ಮೊದಲು. ಇವರು ಆಡ್ತಾ ಇರುವಂಥ ಆಟಾಟೋಪಗಳು ಮಾತ್ರ ವಿಪರೀತವಾಗಿ ಹೋಗ್ಬಿಟ್ಟಿದೆ. ಯಾರು ಹೊಣೆ ಇದಕ್ಕೆ ಹೊತ್ಕೊಳ್ಳುವಂಥವ್ರು? ಇವರು FIR ಹಾಕಿದ್ರು, ಸರ್ಕಾರದವರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನು ಆರಂಭ ಮಾಡಿದ್ರು. ಅವ್ರು 15 ದಿನ ಟೈಮ್ ಕೊಟ್ರಂತೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ನಡೆದಿರುವಂಥ 11 ಜನರ ಮರ್ಡರ್ ಇದು. 11 ಜನರ ಮರ್ಡರ್.